ಉತ್ಪಾತ ಶಬ್ದದ ಇನ್ನೂ ಕೆಲವು ಅರ್ಥಗಳು. ಈ ಭೂಕಂಪ ಮೊದಲಾದದ್ದಾಗುವುದು, ಆಮೇಲೆ ಪ್ರಜೆಗಳಿಗೆ, ರಾಜನಿಗೆ, ರಾಷ್ಟ್ರಕ್ಕೆ ಆಗುವಂಥ ಅನಾಹುತಗಳನ್ನು ಸೂಚನೆ ಮಾಡುವಂಥ ಯಾವುದೇ ಕೆಲವು ಬದಲಾವಣೆಗಳು, ಇದ್ದಕ್ಕಿದ್ದಂತೆ ಏನೋ ಬದಲಾವಣೆಗಳು ಕಾಣ್ತವೆ ಮನೆಯಲ್ಲಿ. ಈ ದೇವತೆಗಳ ಪ್ರತಿಮೆಗಳು ಕುಣಿಯುವುದು, ನಗುವುದು ಅಂತ ಹೀಗೆಲ್ಲ ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತು ಈ ವೃಕ್ಷಗಳಿಂದ ರಕ್ತ ಸುರಿಯುವಂತೆ ಕಾಣುವುದು, ಇಂಥವೆಲ್ಲ ಅನೇಕ ಸಂಗತಿಗಳಿವೆ. ಇವಕ್ಕೂ ಎಲ್ಲದಕ್ಕೂ ಕೂಡ ಉತ್ಪಾತ ಅಂತ ವರ್ಣನೆ ಮಾಡ್ತಾರೆ. ಅಂಥ ಎಲ್ಲ ಸಂದರ್ಭದಲ್ಲಿ ಶಾಂತಿ ಮಾಡಿಸ್ಬೇಕು, ಗೃಹ ಶಾಂತಿ ಇತ್ಯಾದಿ ಅಂತ ವರ್ಣನೆ ಮಾಡ್ತಾರೆ. ಇನ್ನು ಉತ್ಪಾತ ಅಂತ ಅನ್ನೋದಕ್ಕೆ ಈ ಸುಶ್ರುತ ಸಂಹಿತಾದಲ್ಲಿ ಒಂದು ರೋಗ ಅಂತನೂ ಅರ್ಥ ಇದೆ. ಆ ರೋಗ ಏನು ಅಂತ ನಾನು ಹೆಚ್ಚಿಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಒಂದು ರೋಗ ಅಂತ ಅರ್ಥ ಕೂಡ ಇದೆ. ಅದ್ರ ಬಗ್ಗೆ ಬೇಕು ಅಂತಿದ್ರೆ ನನಗೆ ಆಯುರ್ವೇದದ ಮಾಹಿತಿಯನ್ನು ಕೊಡುವಂಥವ್ರನ್ನ ಸಂಪರ್ಕಿಸಿ ಅದರ ಅರ್ಥವನ್ನು ಕೂಡ ಹೇಳೋ ಪ್ರಯತ್ನ ಮಾಡ್ತೇನೆ. ಅಂತೂ ಹೀಗೊಂದು ರೋಗ ಅಂತ ಅರ್ಥ. ಒಂದು ಪ್ರಾಣಿಗಳ ಜೀವರ ಶುಭಾಶುಭಗಳನ್ನು ಸೂಚನೆ ಮಾಡುವಂತಹ ಕೆಲವು ವಿದ್ಯಮಾನಗಳು, ಯಾವುದೇ ಬದಲಾವಣೆಗಳು, ಒಂದು ಕ್ರಮವಾಗಿ ನಡೆದಿರುವಂಥ ಒಂದು ಪರಿಸರ, ಒಂದು ಸಮಾಜ, ಚಟುವಟಿಕೆಗಳು, ಅದರಲ್ಲಿ ಇದ್ದಕ್ಕಿದ್ದಂತೆ ಗಮನಾರ್ಹವಾದಂಥ ಬದಲಾವಣೆ, ಇದು ಎರಡನೇ ಅರ್ಥ. ಇವೆಲ್ಲವೂ ಪ್ರಾಣಿಗಳ ಶುಭಾಶುಭಕ್ಕೆ ಸೂಚಕ. ಮೂರನೇ ಅರ್ಥ ಉತ್ಪಾತ ಅಂತಂದರೆ ಅವಾಗ ನಾನು ಮೊದಲು ಹೇಳಿದಂತೆ ಒಂದು ಯಾವುದೇ ಕಿಡಿಗೇಡಿತನ, ಇವೆಲ್ಲವೂ ಕೂಡ ತೊಂದರೆ. ಹೀಗೆ ಮೂರು ಅರ್ಥಗಳನ್ನು ಉತ್ಪಾದ ಶಬ್ದಕ್ಕೆ ಹೇಳ್ಬೋದು ನಾವು.